ನಮಸ್ಕಾರ. ಇವತ್ತು ಒಂದು ಅತ್ಯಮೂಲ್ಯವಾದ ಮತ್ತು ಭ್ರಷ್ಟಾಚಾರರನ್ನ ಮತ್ತು ಮೈಗಳರನ್ನ ಬಯಲಿಗೆಳೆಯುವಂತಹ ಕೆಲಸ ಒಬ್ಬ ಹಿರಿಯರು ನಮ್ಮ ಜೊತೆಲಿದ್ದಾರೆ. ಅವರು ಮಾಡಿದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ವೆಂಕಟಾಚಲಪತಿ ಅಂತ, ಕೋಲಾರ ಜಿಲ್ಲಾ ಜನಪರ ವೇದಿಕೆಯ ಅಧ್ಯಕ್ಷರು ಸಹ ಅವರು ನಮ್ಮ ಜೊತೆಲಿದ್ದಾರೆ. ಮಾತಾಡ್ತಾ ಹೋಗೋಣ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಒಂದು ಅಕ್ರಮದ ಬಗ್ಗೆ ಮತ್ತು ಒಬ್ಬ ಮೈಗಳ್ಳ ಮತ್ತು ಬಂಡನನ್ನ ಬಯಲಿಗೆಳೆದಂತಹ ಒಂದು ಪ್ರಕರಣ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಯಲ್ಲಿ ವೆಂಕಟಾಚಲಪತಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್. ಸರ್ ಇವತ್ತು ಒಂದು ಅದ್ಭುತವಾದ ಒಂದು ಪ್ರಕರಣನ ಜನರ ಮುಂದೆ ಇಟ್ಟಿದ್ದೀರಿ. ಏನು ಸರ್ ಆ ವಿಚಾರ? ಸರ್ ನಾನು ಇವ್ರೊಬ್ರೇ ಅಂತ ಹೇಳಕ್ ಇಷ್ಟಪಡಲ್ಲ, ಇನ್ನೂ ಇರ್ತಾರೆ ಅಂತ ಅನ್ಕೊಂಡಿದೀನಿ. ಇದೊಂದು ಸ್ಯಾಂಪಲ್ ಇರ್ಬೋದು. ಸಂಬಂಧಪಟ್ಟವರು ಇದ್ರ ಬಗ್ಗೆ ತನಿಖೆ ಮಾಡಿದ್ರೆ ಇನ್ನೂ ಸಾಕಷ್ಟು ಜನ ಸಿಗುತ್ತೆ. ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಸಿಗ್ಬೇಕಾಗಿದಂತ, ಕಂಬ ಹತ್ತಬೇಕಾಗಿರೋಂತ ವ್ಯಕ್ತಿಗೆ ಸಿಗುವಂತ ಕೆಲ್ಸನ ಕಂಬ ಹತ್ತಕ್ಕೆ ಬರದೇ ಇರೋಂತವನಿಗೆ ಕೆಲಸ ಮಾಡ್ಕೊಟ್ಟಿದ್ದಾರೆ. ಇದು ಯಾವ ಮಟ್ಟಕ್ಕೆ ಸರಿ ಅನ್ಸುತ್ತೆ ಈ ಸರ್ಕಾರಕ್ಕೆ ಅಥವಾ ಈ ಸೊಸೈಟಿಗೆ? ಒಬ್ಬ ನಿಜವಾಗ್ಲೂನು ಅವ್ರಿಗೆ ಕಂಬ ಹತ್ತೋದು ಬರುತ್ತೆ ಅಂದ್ರೆ ನಮ್ದೇನ್ ಅದ್ರಲ್ಲಿ ಅಭ್ಯಂತರ ಇಲ್ಲ. ಅಂದ್ರೆ ಆ ಒಂದು ಪ್ರೊಫೆಷನಲ್ ಗೆ ಅನ್ಫಿಟ್ ಆಗಿರೋನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನೀವು? ಅನ್ಫಿಟ್ ಮತ್ತೆ ಸಂಬಂಧನೇ ಇಲ್ಲ. ಅವರು ಒಂದು 2002-3-4 ಅಲ್ಲಿ ಮಂಚೇನಹಳ್ಳಿ ಸಬ್ ಡಿವಿಷನ್ ಅಲ್ಲಿ ಗ್ರೂಪ್ ಡಿ ಮತ್ತೆ ಅಟೆಂಡರ್ ಕೆಲಸ ಮಾಡ್ತಿರ್ತಾರೆ. ಕ್ಲರ್ಕ್ ಆಗಿರ್ತಾರೆ, ಕ್ಲರಿಕಲ್ ಕೆಲಸ ಮಾಡ್ತಿರ್ತಾರೆ, ಕಾಂಟ್ರಾಕ್ಟ್ ಜಾಬ್ ಅಲ್ಲಿ ಇರ್ತಾರೆ. ಅನ್ಫಾರ್ಚುನೇಟ್ಲಿ ಅವಾಗ ಸರ್ಕಾರ ಏನ್ ಮಾಡುತ್ತೆ, ನಾವು ಪವರ್ ಮ್ಯಾನ್ಸ್ ಮಾತ್ರ ತಗೊಳ್ತೀವಿ, ಮಜ್ದೂರ್ಗಳು ಮಾತ್ರ ತಗೊಳ್ತೀವಿ, ಬೇರೆಯವ್ರನ್ನ ಯಾರನ್ನು ತಗೊಳಲ್ಲ ಅಂತ ಹೇಳ್ತಾರೆ. ಅದು 92-93ರಿಂದ ಕೆಲಸ ಮಾಡಿರೋಂಥವ್ರು ಕಂಬ ಹತ್ತಿ ಪ್ರಾಣ ಕಳ್ಕೊಂಡು ಕೈಕಾಲು ಮುರ್ಕೊಂಡು ಕರೆಂಟ್ ಶಾಕ್ ಓಡಿಸ್ಕೊಂಡಿರೋಂಥವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಆ ಸ್ಕೀಮ್ ಅನ್ನ ಮಾಡ್ತಾರೆ. ಆ ಸ್ಕೀಮ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ, ನೀವು ಯಾವ್ದೇ ಕಾರಣಕ್ಕೂ ಬೇರೆ ಯಾರನ್ನು ತಗೊಳ್ಬಾರ್ದು, ಕಂಬ ಹತ್ತೋರ್ಗ್ ಮಾತ್ರ ಈ ಅವಕಾಶ, ಲೈನ್ಮನ್ ಜಾಬ್ ಮಾತ್ರ ಅದು ಮಜ್ದೂರಾಗಿ ಏನೋ ಕೊಡ್ತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಕ್ಲರ್ಕಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ ಇವ್ರಿಗೆ ಸರ್ಕಾರಿ ಹುದ್ದೆ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಅಟೆಂಡೆನ್ಸ್ ನ ತಗೊಂಡ್ಬಂದು ಇಲ್ಲಿ ಜೋಡಿಸ್ತಾರೆ. ಇಲ್ಲಿ ಜೋಡಿಸ್ಬಿಟ್ಟು ನಾನ್ ಲೈನ್ ಮೆನ್ ಅಂತ ಹೇಳ್ಕೊತಾರೆ. ಅವ್ರು ಅವತ್ತಿಂದ ಇವತ್ವರ್ಗುನು ಅವ್ರು ಯಾವ್ದಾದ್ರು ಕಂಬ ಹತ್ತಿರೋದು ಅಥವಾ ಅಟೆಂಡೆನ್ಸ್ ಹಾಕಿರೋದು ಯಾವ್ದೋ ಒಂದು ಜಾಗದಲ್ಲಿ ಏನಾದ್ರು ಕೆಲಸ ಮಾಡಿರೋ ಅಟೆಂಡೆನ್ಸ್ ಇದ್ರೆ ನಮ್ಮನ್ ಬೇಕಾದ್ರೆ ಗಲ್ಲಿಗೆ ಹಾಕ್ಬಿಡ್ಲಿ, ನಾವು ಅದಕ್ಕೂ ಸಿದ್ಧ ಇದ್ದೀವಿ. ಈ ಸಂಬಂಧಪಟ್ಟಂಗೆ ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರ ಹತ್ರ ಮಾಹಿತಿ ಕೇಳಿದವಾಗ ದುರಹಂಕಾರದಿಂದ ಮಾತಾಡ್ತಾರೆ. ನೀವ್ ಯಾರು ಇದನ್ನೆಲ್ಲ ಕೇಳ್ತೀರಿ, ನಮ್ ಇಷ್ಟ, ನಾವ್ ಯಾರನ್ನ ಬೇಕಾದ್ರೂ ರಿಕ್ರೂಟ್ ಮಾಡ್ತೀರಿ, ನೀವ್ ಯಾಕೆ ಕೇಳ್ತೀರಿ ಅಂತ. ಅಂದ್ರೆ ಚಿಕ್ಕಬಳ್ಳಾಪುರದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಮೇಶ್ ಅವ್ರಿಗೆ ಇದು ನನ್ಗನ್ಸುತ್ತೆ ರಮೇಶ್ ಮತ್ತೆ ಇಂಥವ್ರೆಲ್ಲ ಸೇರ್ಕೊಂಡು ಕಮಿಷನ್ ಪಡ್ಕೋತಾ ಇದ್ದಾರೆ. ವಿನ್ ವಿನ್ ಸಿಚುವೇಶನ್. ಇವ್ರು ಮಾಡೋ ಅಕ್ರಮ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಮಾಡೋ ಅಕ್ರಮ ಇವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ. ನಾನು ಈ ಬಗ್ಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕೋಲಾರ ಸರ್ಕಲ್ ಬರುತ್ತೆ ಚಿಕ್ಕಬಳ್ಳಾಪುರ, ಅವ್ರ ಹತ್ರನು ಸಹ ದೂರ್ ಕೊಟ್ಟಿದ್ದೀನಿ, ಏನೋ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾದ್ ನೋಡ್ತೀವಿ ಸರ್ ಏನ್ ಕ್ರಮ ತಗೊಳ್ತಾರೆ ಅಂತ. ಇದು ಅನ್ಯಾಯ ಮತ್ತೆ ಅಕ್ರಮ, ಕಾನೂನು ಬಾಹಿರ. ನಮಗೆ ಅಂಬೇಡ್ಕರ್ ಕೊಟ್ಟಿರೋಂತ ಸಂವಿಧಾನ ಇದೇನಾ? ನಾವು ಏನ್ ಪಾಲಿಸ್ತಾ ಇದ್ದೀವಿ? ಸಂವಿಧಾನಕ್ಕೆ ನಾವು ಬದ್ಧರಾಗಿದ್ದೀವ ಅಂತ ನನಗೆ ಯಕ್ಷ ಪ್ರಶ್ನೆ ಆಗಿದೆ ಸರ್. ದುರುಪಯೋಗ ಪಡಿಸ್ಕೊತಾ ಇದೀವಿ ನಾವು ಅಂತ ಅನಿಸ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟವರು ಕ್ರಮ ತಗೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಸರ್. ಸರ್, ಇವತ್ತು ಎಷ್ಟೋ ಜನ ಅರ್ಹ ಅಭ್ಯರ್ಥಿಗಳು ಕೆಲಸವಿಲ್ಲದೆ ಯಾವುದೋ ಗೊತ್ತಿಲ್ಲಂತ ಕೆಲಸಗಳು ಮಾಡ್ಕೊಂಡು ಅಥವಾ ಸಣ್ಣ ಕೆಲಸಗಳನ್ನ ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ ಸರ್. ಇವತ್ತು ಆಕ್ಚುಲಿ ನಮ್ಗೆ ಎಸ್ಕಾಂಗಳಲ್ಲಿ ಎಲ್ಲಾ ಕೆಲಸ ಗೊತ್ತಿದ್ದು ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಿರುವಂತ ಹಲವಾರು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರೋರು ಇದ್ದಾರೆ. ಅವ್ರಿಗೆ ಇನ್ನೂ ಪರ್ಮನೆಂಟ್ ಆಗಿಲ್ಲ. 10-15 ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಇವ್ರು ಏನೂ ಕೆಲಸ ಮಾಡದೆ ಲಕ್ಷಾಂತರ ರೂಪಾಯಿ ಸಂಬಳ ಅಂತ ಇದಾರೆ. ಈ ರೀತಿಯ ಸಂಬಳಗಳನ್ನ ಕೊಡೋದಕ್ಕೆ ಕಂಪನಿ ಮತ್ತು ಇಸ್ಕೊಳ್ಳೋದಕ್ಕೆ ಇವ್ರಿಗೆ ಏನ್ ಅರ್ಹತೆ ಇರುತ್ತೆ ಸರ್? ಇವ್ರು ಯಾವ ತರ ಮಾಡ್ತಾರೆ ಈ ಕೆಲಸಗಳನ್ನ? ಸರ್, ಇವ್ರ ಕೆಲಸ ಇದೊಂದು ಅಲ್ಲ, ಬೇರೆನೂ ಮಾಡ್ತಾ ಇದಾರೆ. 2 ವೆಹಿಕಲ್ ಅವ್ರ ಶ್ರೀಮತಿ ಅವರ ಹೆಸರಲ್ಲಿ ಬಿಟ್ಕೊಂಡಿದ್ದಾರೆ. ಆ ವೆಹಿಕಲ್ ಯಾವ್ದೇ ಕಾರಣಕ್ಕೂ ಮೂವ್ ಆಗಲ್ಲ. ಬೇಕಾದ್ರೆ ತಾವು ವಿಡಿಯೋ ರೆಕಾರ್ಡ್ ಬೇಕಾದ್ರೆ ಕೊಡ್ತೀನಿ, ಅಥವಾ ಮೀಟರ್ ರೀಡಿಂಗ್ ಬೇಕಾದ್ರೆ ತಗೊಳ್ಳಿ, ನೀವ್ ಹೋಗಿ ಚೆಕ್ ಮಾಡಿ. 2 ವೆಹಿಕಲ್ O&M ಹತ್ರ ನಿಂತಿರ್ತವೆ. ಅದಕ್ಕೆ ಡ್ರೈವರ್ ಇಲ್ಲ, ಅದ್ರ ತಗೊಂಡೇ ಹೋಗಲ್ಲ. ಆದ್ರೂ ಅದ್ರದ್ದು ಕಾಂಟ್ರಾಕ್ಟ್ ಅಮೌಂಟ್ ಪ್ರತಿ ತಿಂಗಳು 36,000ದಂತೆ ಒಂದ್ ಗಾಡಿಗೆ ಬಂದ್ ಬೀಳುತ್ತೆ. ಇದು 2-3 ಜನರ ಕೆಲ್ಸನ ಇವ್ರು ಕಿತ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವರು ಒಂದು ಲೈನ್ ಮ್ಯಾನ್ ಹುದ್ದೆನ ಬೇರೆಯವ್ರದ್ದು ಕಿತ್ಕೊಂಡಿದ್ದಾರೆ. ಜೊತೆಗೆ ಇನ್ಯಾರಾದ್ರೂ ಅರ್ಹರು, ಕೆಲ್ಸ ಇಲ್ದೇ ಇರೋಂಥವ್ರು, ದೀನ ದಲಿತರು, ಅವ್ರಿಗೆ ಸಿಗೋಂತ ಕೆಲ್ಸನ ಇವರು ವೆಹಿಕಲ್ನೂ ಕಿತ್ಕೊಂಡು ಎಲ್ಲ ಸ್ವಜನ ಪಕ್ಷಪಾತ ಮಾಡ್ಕೊಂಡು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಾ ಇದ್ದಾರೆ.
ಇದನ್ನ ಸಂಬಂಧಪಟ್ಟವರು ನೋಡಿ, ನಾನು ಆಲ್ರೆಡಿ ಸಂಬಂಧಪಟ್ಟವ್ರಿಗೆ ಈ ವಿಚಾರನ ತಲುಪಿಸಿದೀನಿ. ಏನ್ ಕ್ರಮ ತಗೊಳ್ತಾರೋ ನೋಡ್ಬೇಕು. ಇನ್ನು ಈ ತರದವ್ರು ಎಷ್ಟು ಜನ ಇದಾರೆ ಅಂತವ್ರನ್ನೆಲ್ಲ ಹುಡುಕ್ಬೇಕು. ಅವಕಾಶ ವಂಚಿತರು ಯಾರಿದಾರೆ ಇದ್ರಲ್ಲಿ, ಅವ್ರಿಗೆ ಸಿಗ್ಬೇಕಾಗಿರೋಂತ ಕೆಲಸ ಕಳ್ಕೊಂಡ್ರು ಯಾರಾದ್ರೂ ಬಂದ್ರೆ ನಾವು ಅವ್ರ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿ ಅವ್ರಿಗೆ ಕೆಲಸ ಕೊಡಿಸ್ತೀವಿ. ಇವ್ರಿಗೆ ಲೋಕಾಯುಕ್ತ ಮತ್ತೆ ಹೈಕೋರ್ಟ್ಗೆ ಇವ್ರನ್ನ ತಗೊಂಡ್ ಬಂದು ನಿಲ್ಲಿಸ್ತೀವಿ, ಒಂದ್ ವೇಳೆ ಇವ್ರೇನಾದ್ರೂ ಕ್ರಮ ತಗೊಳ್ಳಿಲ್ಲ ಅಂತ ಪಕ್ಷದಲ್ಲಿ. ಸರ್, ಇಷ್ಟೊಂದು ಬಂಡತನದಿಂದ ಕೆಲಸ ಮಾಡ್ತಿರೋದ್ರ ಹಿಂದೆ ಒಂದು ರಾಜಕಾರಣಿ ಇರಬೇಕು ಸರ್, ಇಲ್ಲಾಂದ್ರೆ ಇವ್ರು ಪ್ರಭಾವಿ ಆಗಿರ್ಬೇಕು. ಸರ್, ಯಾವ ತರ ನೋಡ್ತೀರಿ? ಇವರು ಪ್ರಭಾವಿ ಇದ್ದಾರೆ. ಯಾವ ತರ ಸರ್? ಭ್ರಷ್ಟಾಚಾರ ಮಾಡೋದ್ರಲ್ಲಿ ನಂಬರ್ 1. ಆ ಭ್ರಷ್ಟಾಚಾರ ಪಾಲ್ದಾರರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಮೇಶ್ ಅವರು ಮತ್ತೆ AW ಅವರು, ಇವ್ರು 3 ಜನ ಸೇರ್ಕೊಂಡು ಮುಚ್ಚಾಕೊಂಡು ಎಲ್ಲಾ ಅಕ್ರಮಗಳನ್ನ, ಸಾಕಷ್ಟು ಅಕ್ರಮಗಳಾಗಿದೆ. ಈಗ ತಾವೆಲ್ಲ ನೋಡಿದಿರಿ, ಈ ಶೇಖರ್ ಸಿಂಗ್ ಅನ್ನೋರು ಮತ್ತೆ ಇನ್ನ ಒಂದಿಬ್ರು ಮೂವರದ್ದು ನಾವು ಟಿವಿಗಳಲ್ಲೆಲ್ಲ ನೋಡಿದೀವಿ ಏನೇನೆಲ್ಲ ಅಕ್ರಮ ಆಗ್ತಾ ಇದೆ ಅಂತ. ಇದನ್ನೆಲ್ಲ ನೋಡಿ ಕಣ್ಣು ಮುಚ್ಕೊಂಡು ಬೆಕ್ಕು ಹಾಲು ಕುಡ್ಕೊಂಡು ಹೋದ್ರೆ ನನಗೇನು ಗೊತ್ತಾಗಲ್ಲ. ಇದಾರೆ ಸರ್ ಇವರು. ಸರ್, ಇವಾಗ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀರಾ, ಲೋಕಾಯುಕ್ತರ ಗಮನಕ್ಕೆ ತರಕ್ ಹೋಗ್ತಾ ಇದ್ದೀರಾ, ಮತ್ತು ಇವರು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ. ಇವತ್ತಿನವರೆಗೂ ಯಾವುದೇ ರೀತಿಯಾದ ಆಶ್ವಾಸನೆ ಅಥವಾ ಇವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಇವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋದು ಯಾವ್ದಾದ್ರು ಒಬ್ಬ ಅಧಿಕಾರಿ ಆದ್ರೂ ಇಲ್ಲಿವರೆಗೂ ತಿಳಿಸಿದಾರೆ ಸರ್? ಇಲ್ಲಿ ತನಕ ಹೇಳಿಲ್ಲ. ನಾವು ಹೋದ್ವಾರ ಅಷ್ಟೇನೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ನ ಸಂಪರ್ಕ ಮಾಡಿದೀವಿ. ನಾನು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಕಾದ್ ನೋಡ್ತೀವಿ. ಅವ್ರು ತಗೊಳ್ಳಿಲ್ಲ ಅಂತಂದ್ರೆ ಅವ್ರನ್ನೇ ಲೋಕಾಯುಕ್ತ ಮತ್ತೆ ಹೈಕೋರ್ಟ್ ಅಲ್ಲಿ ತಂದು ನಿಲ್ಲಿಸ್ತೀವಿ ಸರ್. ಬಿಡಲ್ಲ ನಾವು ಇದನ್ನ. ತಾರ್ಕಿಕ ಅಂತ್ಯ, ಪ್ರಾಮಾಣಿಕರಿಗೆ ಯಾರ ಕೆಲಸ ಸಿಗ್ಬೇಕು ಅವ್ರ ಕೆಲಸ ಕೊಡ್ಸೋವರೆಗೂ ನಾವು ಬಿಡಲ್ಲ ಸರ್ ಇದನ್ನ. ಸರ್, ನನಗೆ ಬಂದ ಮಾಹಿತಿ ಇವತ್ತು ಈ ಒಂದು ಪ್ರಕರಣನ ಯಾವುದೋ ಒಂದು ರೀತಿಯಲ್ಲಿ ಮುಚ್ಚಾಕ್ಬೇಕು ಅಂತ ಮೇಲಧಿಕಾರಿಗಳು ಓಡಾಡೋದು ನನ್ನ ಒಂದು ಗಮನಕ್ಕೆ ಬಂದಿದೆ ಸರ್. ಅದು ಸತ್ಯನೂ ಹೌದು. ಯಾಕೆ ಅಂತಂದ್ರೆ ಮೇಲಧಿಕಾರಿಗಳು ತೆಗೆದುಕೊಳ್ತಾರೆ ಇದನ್ನ ನೀವು ಹೆಂಗ್ ಅಪ್ರೂವ್ ಮಾಡಿದ್ರಿ ಅಂತ ಹೇಳಿ. ಅದಕ್ಕೆ ಅವ್ರು ಏನೇ ಮಾಡಿದ್ರು ನಮ್ಮ ಹತ್ರ ಹಳೆ ಡಾಕ್ಯುಮೆಂಟ್ಸ್ ಇದೆ. ಅವ್ರು ತಗೊಂಡ್ ಬಂದ್ರೆ ಸದ್ಯ ಯಾವ ಪ್ರಾಧಿಕಾರ ಅವ್ರನ್ನ ತನಿಖೆ ಮಾಡ್ತಾರೆ ಅವ್ರಿಗೆ ನಾವು ದಾಖಲೆನ ಸಲ್ಲಿಸ್ತೀವಿ ಸರ್. ಗೋವರ್ಧನ್ ಅವ್ರದ್ದು ಡೂಪ್ಲಿಕೇಟ್ ದಾಖಲಾತಿಗಳನ್ನ ಕೊಟ್ಟು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಇನ್ನೊಂದು ಗುಮಾನಿ ಇದೆ ಸರ್. ಸರ್, ನಾವ್ ಅದೇ ಹೇಳ್ತಾ ಇರೋದು. ಗೋವರ್ಧನ್ ಸಾಗರ್ ಅವ್ರ ಹತ್ರ ದಾಖಲೆನೇ ಇಲ್ಲ, ಅಟೆಂಡೆನ್ಸ್ ಬೇರೆ ಎಲ್ಲೋ ಇದೆ. ಯಾರು 92-93ರಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರ್ತಾರೆ, ಆಮೇಲೆ 2006 ಗಿಂತಲೂ ಹಿಂದೆ 6 ವರ್ಷ ಯಾರು ಕೆಲಸ ಮಾಡಿರ್ತಾರೆ ಅಂತವ್ರನ್ನ ತಗೊಳ್ಳಿ ಅಂತ ಹೇಳಿರೋದು. ಅದು ಕಂಬ ಹತ್ತವ್ರನ್ನ. ಇವ್ರು ಕಂಬ ಹತ್ತಲ್ಲ, ಈಸ್ ಎ ಕ್ಲರ್ಕ್. ಕ್ಲರ್ಕ್ಗೆ ಲೈನ್ ಮ್ಯಾನ್ ಆಗ್ತಾರೆ. ಆಮೇಲೆ ಈಗ್ಲೂ ಒಂದು ಕಂಬ ಹತ್ತಿ ಇಳಿದ್ ಬಿಡ್ಲಿ ಸರ್ ಅವರು. ನಾನ್ ಚಾಲೆಂಜ್ ಮಾಡ್ತೀನಿ, ನನ್ನ ಗಲ್ಲಿಗೆ ಏರ್ಸ್ಕೊತೀನಿ ನಾನೇನೆ ಹೋಗಿ. ಅವ್ರೇನಾದ್ರು ಕಂಬ ಹತ್ತಿ ಇಳಿದ್ಬಿಟ್ರೆ, ಲೈನ್ ಮ್ಯಾನ್ ಆಗಿ ಕಂಬ ಹತ್ತಿ ಇಳಿದ್ಬಿಟ್ರೆ ಅವ್ರೇನ್ ಹೇಳಿದ್ರೆ ಅದನ್ನ ನಾನ್ ಮಾಡ್ತೀನಿ ಸರ್. ಯಾವ್ದೇ ಶಿಕ್ಷೆ ನಾನು ಪಡ್ಕೋತೀನಿ. ಕಂಬ ಹತ್ತಿ ಇಳಿದ್ಬಿಟ್ರೆ ಸಾಕು, ಬೇರೆ ಏನು ಬೇಡ. ಸರ್, ಇವತ್ತು ಚಿಕ್ಕಬಳ್ಳಾಪುರದ ಉಪ ಸಮಿತಿಯ 659 ಅಧ್ಯಕ್ಷರಾಗಿ ಸಹ ಗೋವರ್ಧನ್ ಸಾಗರ್ ಅವ್ರು ಇದ್ದಾರೆ ಸರ್. ಇವ್ರನ್ನ ಹೆಂಗ್ ಆಯ್ಕೆ ಮಾಡ್ತಾರೆ ಸರ್? ಇಷ್ಟೊಂದು ಅಕ್ರಮ ಮಾಡಿದವ್ರನ್ನ ಈ ಪಟ್ಟಕ್ಕೆ ಕೂರ್ಸ್ಬೋದಾ? ಏನಂತ ನೋಡ್ತೀರಿ ಸರ್? ತಮ್ಗೆಲ್ಲ ಗೊತ್ತಿದೆ, ಯಾರು ಚೆನ್ನಾಗಿ ಅಕ್ರಮ ಮಾಡ್ತಾರೆ ಅವರೇನೆ ಅಧಿಕಾರ ಪಡಿತಾರೆ. ಈ ಅಧಿಕಾರ ಪಡ್ಕೊಂಡು ತಮ್ಮಲ್ಲಿರುವಂತ ಎಲ್ಲಾ ಉಳುಕನ್ನ ಮುಚ್ಚಾಕಕ್ಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಾರೆ. ಯೂನಿಯನ್ ಎಲ್ಲ ಇವರಿಗೆ ಸಪೋರ್ಟ್ ಇದೆ. ಆ ಸಪೋರ್ಟ್ ಇದೆ ಅನ್ನೋದ್ರಿಂದನೇ ಇವ್ರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಆ ಸಪೋರ್ಟ್ ತಗೊಂಡು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಏನೂ ಮಾತಾಡಲ್ಲ. ಇವ್ರು ಯೂನಿಯನ್ ಲೀಡರ್ ಇದಾರೆ, ನಮ್ಮ ಮೇಲ್ ಬೀಳ್ತಾರೆ, ನಮ್ಮ ಅಕ್ರಮ ಹೊರಗೆ ತೆಗಿತಾರೆ ಅಂತ ಹೇಳಿ ಇವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಸೊ ಈ ಪ್ರಭಾವದಿಂದ ಅವ್ರನ್ನೇನು ಮಾಡಕ್ ಆಗ್ತಾ ಇಲ್ಲ ಸರ್. ಇವತ್ತು ಬೆಸ್ಕಾಂ ಮುಂದೆ ಸರಿಸುಮಾರು 40,000 ಕೋಟಿ ನಷ್ಟದಲ್ಲಿ ಇದೆ ಸರ್. ಇವರು ಕೆಲಸನೂ ಮಾಡಲ್ಲ, ಈ ರೀತಿಯ ಅಕ್ರಮವಾಗಿ ದುಡ್ಡನ್ನು ಹೊಡಿತಾರೆ, ಮತ್ತೆ ಕಂಪನಿನೂ ಹಾಳು ಮಾಡ್ತಾರೆ. ಇದನ್ನ ಯಾವ ತರ ನೋಡ್ತೀರಾ ಸರ್? ಸರ್, ಇವರು ನಮ್ಗೆ ಕಾಣಿಸ್ತಾ ಇರೋದು ಓನ್ಲಿ ಗೋವರ್ಧನ್ ಸಾಗರ್ ಅವರು ಮಾತ್ರ. ಈ ತರದವರು 100 ಜನ 1000 ಜನ ಇದಾರೆ ಅಂತ ಅನ್ಸುತ್ತೆ. ಸಂಬಂಧಪಟ್ಟವರು ಇದನ್ನ ಉಳುಕನ್ನೆಲ್ಲ ಹುಡುಕಿದ್ರೆ ಖಂಡಿತ ಜಾಸ್ತಿ ಜನ ಈ ತರ ಸಿಗ್ತಾರೆ. ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳಿ. ಒಂದು ಟೀಮು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಎಲ್ಲ ಬೆಸ್ಕಾಂ ಎಲ್ಲ ಸಂಸ್ಥೆಗಳಿಗೆ ಮಾಡಿದ್ರೆ 1000 ಜನ ಸಿಗ್ತಾರೆ. ಅವಕಾಶ ವಂಚಿತರಿಗೆ ಅವಕಾಶ ಮಾಡ್ಕೊಡ್ಲಿ, ಇವ್ರನ್ನೆಲ್ಲ ಕಿತ್ತಾಕ್ಲಿ, ಮನೆಗೆ ಕಳಿಸ್ಲಿ ಸರ್. ಸರ್, ಇದೇ ಚಿಕ್ಕಬಳ್ಳಾಪುರ ವ್ಯಾಪ್ತಿಗೆ ಬರುವಂತಹ ಗುಡುಬಂಡೆಯಲ್ಲಿ 3 ಜನ ಎಂಪ್ಲಾಯೀಸ್ಗಳು ಸಸ್ಪೆಂಡ್ ಆಗಿರ್ತಾರೆ. ತಮ್ಮ ಗಮನಕ್ಕೂ ಬಂದಿದೆ. ಏನು ಎಣ್ಣೆ ಪಾರ್ಟಿ ಮಾಡ್ಕೊಂಡು ಕೆಲಸ ಮಾಡ್ತಿರೋದು. ಆ ವಿಚಾರ ಸಸ್ಪೆಂಡ್ ಆಗಿರೋದು ಆ ಹಂತಕ್ಕೆ ಬರುತ್ತೋ ಅಥವಾ ಗೋವರ್ಧನ್ ಸಾಗರ್ ಅವ್ರದ್ದು ಹಿಂಗೆ ಮುಂದಕ್ಕೆ ತಳ್ಕೊಂಡು ಹೋಗ್ತಾರೆ? ಯಾವ ತರ ನೋಡ್ತೀರಾ? ಗೋವರ್ಧನ್ ಸಾಗರ್ ಅವ್ರನ್ನ ನಾವು ಅಷ್ಟು ಸಲೀಸಾಗಿ ಏನ್ ಬಿಡಲ್ಲ. ಆ ಗೋವರ್ಧನ್ ಸಾಗರ್ ಅವ್ರ ತರ ಇರೋರ್ನ ಇನ್ನೂ ಹೆಕ್ಕಿ ತೆಗಿಬೇಕು ಅನ್ನೋದು ನಮ್ಮ ಉದ್ದೇಶ. ಗೋವರ್ಧನ್ ಸಾಗರ್ ಅಕ್ರಮ, ನಕಲಿ ಹಾಗೂ ಫೋರ್ಜರಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ದಾರೆ. ನಾವು ಅದನ್ನ ತಾರ್ಕಿಕ ಅಂತ ಕಾಣಿಸ್ತೀವಿ ಸರ್. ಸರ್, ಕೊನೆಯದಾಗಿ ಗೋವರ್ಧನ್ ಸಾಗರ್ಗಾಗಿರ್ಬೋದು, ಅವ್ರ ಹಿರಿಯ ಅಧಿಕಾರಿಗಳಿಗಾಗಿರ್ಬೋದು, ಅಥವಾ ಬೆಸ್ಕಾಂ MD ಅವ್ರಿಗೆ ಏನೊಂದು ಸೂಚನೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಕ್ರಮ ತಗೊಳ್ಳಿ ಅಂತ ಹೇಳ್ಬೋದು. ರಿಕ್ವೆಸ್ಟ್ ಮಾಡ್ಬೋದು. ಐ ಆಲ್ರೆಡಿ ರಿಕ್ವೆಸ್ಟೆಡ್ ಅಂಡ್ ಇನ್ಫಾರ್ಮ್ ಟು MD ಅಂಡ್ ಅದರ್ DT ಡೈರೆಕ್ಟರ್ ಟೆಕ್ನಿಕಲ್ ಇವರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಕ್ರಮ ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ. ತಗೊಳ್ತಾರೆ ಸರ್. ಈ ವಿಚಾರದಲ್ಲಿ ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ನೀವು ನಂಬಿದ್ದೀರಾ? ಸರ್, ಸಿಗುತ್ತೆ, ನಂಬಿಕೆ ಇದೆ. ಇಲ್ಲ ಅಂದ್ರೆ
ಲೋಕಾಯುಕ್ತ ಇದೆ, ಮಾನ್ಯ ಉಚ್ಚ ನ್ಯಾಯಾಲಯ ಇದೆ, ಅವ್ರನ್ನ ಸಂಪರ್ಕ ಮಾಡ್ತೀವಿ ನಾವು. ಎಸ್ ಸರ್, ಇದಾಗಿತ್ತು ವೆಂಕಟಾಚಲಪತಿ ಸರ್ ಅವರ ಮಾತು. ಒಟ್ಟಾರೆಯಾಗಿ ಇವತ್ತಿನ ಈ ಹೆಗ್ಗಣಗಳು, ಈ ಕಳ್ಳರು ಕಾಕರು ಸೇರ್ಕೊಂಡು ಇವತ್ತು ಕಂಪನಿಗಳನ್ನ ನಷ್ಟದ ಹಂತಕ್ಕೆ ತಗೊಂಡೋಗಿ ಮುಂದೊಂದು ದಿನ ಮಾರ್ತಾರೆ ಅಥವಾ ಪ್ರೈವೇಟೈಸೇಷನ್ಗೆ ಒತ್ತು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಾಗಿತ್ತು ವೆಂಕಟಾಚಲಪತಿ ಸರ್ ಅವರ ಮಾತು. ಒಟ್ಟಾರೆಯಾಗಿ ಇವ್ರಿಗೆ ನ್ಯಾಯ ಸಿಗ್ಬೇಕು ಮತ್ತು ಸಾಮಾಜಿಕವಾಗಿ ಇವ್ರು ನ್ಯಾಯ ಕೊಡ್ತಾರೆ ಅಂತ ಬೆಸ್ಕಾಂ MD ಅವ್ರಿಗೂ ಸಹ ನಾನು ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.